ಅಯ್ಯೋ ಹತ್ತಿ ಗಿಡದಾಗ ಹೆಂಗೆ ನೀರು ನಿಂತವೆ. ಎಲ್ಲನ ಮಡೆ ಕಿತ್ತಾಕ್ಬೇಕು. ಅಲ್ಲಿ ಸ್ವಲ್ಪ ಮಡೆ ಕಿತ್ತತ್ಲ ಕೈ ಬಿಟ್ರೆ ಅವ್ರ ಹೊಲ್ದಾಗ ಹೋಗ್ತವೆ. ಅವ್ರ ಹೊಲ್ದಾಗ ಇನ್ನೇನು ಬೀಳೈತೆ. ಅಲ್ಲೇ ರಾಗಿ ಎಲ್ಲ ಕೊಯ್ಕೊಂಡವ್ರೆ. ಕಿತ್ತಾಕಿರೋ ಅವ್ರ ಹೊಲ್ದಾಗ ಹೋಗ್ತಾವೆ ಅತ್ಲಾಗೆ ಹರ್ಕೊಂಡು. ಅಣ್ಣಗೆ ಹೇಳ್ಬೇಕು. ಅಣ್ಣ ಇದಾನೋ ಇಲ್ವೋ ಪಾಪ ಹೇಳ್ತಾವ ಬಂದು ನಮ್ಮ ಅಮ್ಮಯ್ಯ. ಏನು ಹೇಳ್ಬೇಕು ನೀನು ಯಾರು ಹೇಳಕ್ಕೆ ಹಂಗೆ ಹಿಂಗೆ ಅಂತ ಮಾತಾಡ್ತ ನಮ್ಮ ಅಮ್ಮಯ್ಯ. ನೋಡಿ ಹೆಂಗೆ ನಿಂತ್ಕೊಂಡವೆ ಹೋಗತ್ತ. ಬಿಸಿಲು ಚೆನ್ನಾಗಿ ಕಾದಿದ್ರೆ ಹತ್ತಿ ಚೆನ್ನಾಗಿ ಹೊಡಿಯೋದಪ್ಪ. ಇವಾಗೇನು ಇದೆಲ್ಲ ಇದಾಗುತ್ತೋ ಏನೋ. ನಮ್ಮ ಅಕ್ಕ ಎತ್ತಲ್ದಂಗೆ ಹತ್ತಿ ಗಿಡ ಹಾಕೈತಿ. ಯಾವಾಗ ಹಾಕ್ಬೇಕಂಬದು ಗೊತ್ತಾಗಲ್ಲ. ಅಣ್ಣ ಮಂಜಣ್ಣಯ್ಯ ಬಾರಣ ಇಲ್ಲಿ. ನಾನೇ ಕಿತ್ತಾಕ್ತಿದ್ನಪ್ಪ ಅತ್ಲಾಗೆ ಚೆಲ್ಕಿಲ್ಲ. ಮಂಜಣ್ಣಗೆ ಹೇಳೋಣ. ಏನಪ್ಪ ನೋಡು ಹತ್ತಿ ಗಿಡದಾಗ ಹೆಂಗೆ ನೀರು ನಿಂತವೆ. ಹೆಂಗೆ ನೀರು ನಿಂತವಣ್ಣ. ಅದಕ್ಕೆ ನಿಮ್ಮ ಹೊಲ್ದ ಕಡಿಕೆ ಅತ್ಲಾಗೆ ಮಳೆನ ಕಿತ್ತಾಕ್ಬಿಡು. ಅತ್ಲಾಗ ಹರ್ಕೊಂಡು ಹೋಗ್ಲಿ. ಅತ್ಲಾಗ ಹರ್ಕೊಂಡು ಹೋಗ್ಬಿಟ್ರೆ ನೀರು ನಿಂತ್ಕೊಂಬ್ಲಿಲ್ಲ ಅಂದರೆ ಪರವಾಗಿಲ್ಲ. ಸ್ವಲ್ಪ ಬಿಸ್ಲಿಕ್ಕಾದರೆ ಹಂಗೊಂದು ಸ್ವಲ್ಪ ಹತ್ತಿನಾದ್ರೂ ಹೊಡಿತೈತಿ. ಉಳ್ಳ ಕೈಗೆ ಬಂದ ಹತ್ತಿ ಗಿಡ ಯಾಕೆ ಹಂಗೆ ಬಿಡೋಣ. ಉಳ್ಳ ನಮ್ಮ ಅಕ್ಕ ಎತ್ತಲ್ದಂಗೆ ಹಾಕೈತಿ. ಇವಾಗ ನೋಡಿ ಮಳೆ ಸಿಕ್ಕಂಗೆ ಹಾಕೈತಿ. ಅಯ್ಯಪ್ಪ ಯಾವಾಗ ಏನು ಮಾಡ್ಬೇಕು ಅಂಬೋದು ಗೊತ್ತಾಗಿಲ್ಲ. ಹತ್ತಿ ಗಿಡ ಹಾಕಿ ಇವಾಗ ನೋಡಿ ಹಂಗೆ ಆತಿ. ಉಳ್ಳ ಚೆನ್ನಾಗಿ ಆಗ್ತವೆ ಅಂತ ನೀರು ಇಕ್ಕಿವಿ. ಚೆನ್ನಾಗೇನೋ ಇದಾವೆ ನೀರು ನಿಂತ್ಕೊಳ್ಳೋ. ಅದಕ್ಕೆ ಅತ್ಲ ಮಳೆ ಕಿತ್ತಾಕ್ತೀಯಾ. ಕಿತ್ತಾಕಿದ್ರೆ ಅತ್ಲಾಗ ಹರ್ಕೊಂಡು ಹೋಗ್ತಾನೆ. ನಿಮ್ಮ ಹೊಲ್ದ ಕಡೆಗೆ ನೀನು ಬೀಳಲ್ಲ. ನೀನು ಯಾತು ಇಕ್ಕಿಲ್ಲ ಏನಿಲ್ಲ. ಅತ್ಲಾಗ ಕಿತ್ತಾಕಿ ಚಿಲ್ಕೆ ತಗೊಂಡು. ಅಲ್ಲ ನಿಮ್ಮ ಅಮ್ಮಗೆ ಹೇಳಕ್ಕೆ ಬಂದ್ರೆ ಬೆಳಿಗ್ಗೆ ಹೆಂಗೆ ಬೈತೈತಲ್ಲಪ್ಪ ಸತೀಶ. ಹಂಗೇನೆ ನೀನೇನು ಹೇಳ್ಬೇಕಾಗಿಲ್ಲ. ಹೋಗಿ ನಮ್ಮ ಹುಡುಗರು ಹೋಗ್ತಾವ ಹೊಲ್ದಕ್ಕೆ ಹಂಗೆ ಹಿಂಗೆ ಅಂತ ಬೈತೈತಾವ ಅತ್ತೆ. ಹಂಗೇನೆ ಹೇಳು. ನಾವೇನೇನು ಅದೇ ಬೇಕಲ್ಲ ಹೇಳಕ್ಕೆ ಬರ್ತೀವಿ. ನಿಮ್ಮ ಅಮ್ಮ ಒಂಥರ ಕಣಪ್ಪ. ನಮ್ಮನ್ನೇನೇ ಅಂದ್ರೂ ನಂಬಲ್ಲ. ಇಲ್ಲಿ ಯಾಕೆ ಹೇಳಕ್ಕೆ ಬರ್ತೀಯ ಹಂಗೆ ಹಿಂಗೆ ಅಂಬುತ್ತೆ. ಅಲ್ಲ ಬೃಂದ ನಮ್ಮನ್ನು ಮಾತಾಡ್ಸ್ಕೊಂಡು ಚೆನ್ನಾಗಿರೋದಕ್ಕೆ ನಿಮ್ಮ ಅಮ್ಮಯ್ಯ ಸಹಿಸ್ಕೊಂಬಲ್ಲ. ಯಾಕ ನಮ್ಮ ಅಮ್ಮನ ಕತೆ ಕಟ್ಕೊಬೇಡ ಬಿಡಕ್ಕ. ನಾವು ಮಾತಾಡಿಸ್ತೀವಲ್ಲಕ್ಕ. ನಾವು ಚೆನ್ನಾಗಿದ್ದೀವಲ್ಲ ಬಿಡು. ಅಯ್ಯ ಮಂಗೇನೆ ಇವಾಗಲೇನು ಮಸ್ತ ನೋಡ್ತೀನಕ್ಕ. ಯಮ್ಮನ್ನ ಯಾವಾಗಿಂದ ನಿನ್ನ ಮದುವೆ ಆಗಿ ಬಂದಾಗಿಂದನೂ ನೋಡ್ತಾ ಇದೆಯಾ ನಮ್ಮಮ್ಮ ಹೆಂಗೆ ನಿಮ್ಮ ಅತ್ತೆ ಹೆಂಗೆ ಅಂತೇಳಿ. ಅವರಿಬ್ಬರಳಿಗೂ ಆಗದಿಲ್ಲದಕ್ಕೆ ನಾವೆಲ್ಲ ಚೆನ್ನಾಗಿರೋದಕ್ಕೆ ಬಿಡಲ್ಲ. ಅವರಿಬ್ಬರಳು ಗುದ್ದಾಡೋದಕ್ಕೆ ಏನು ಮಾಡೋಕ್ಕಾಗುತ್ತೆ. ಹಿಂಗೆ ಇರ್ತಾವಲ್ಲ ಅಣ್ಣ ತಮ್ಮಳವು. ಬಿಡು ಅವನ್ನೆಲ್ಲ ಏನು ತಲೆ ಕೆಡಿಸ್ಕೋಬೇಡ ನೀನು. ಸುಮ್ಮನಿರು. ನೀನು ಬಂದು ಹೇಳಿದ್ಕೆ ನಾವು ಬಂದು ನೋಡಿದ್ದಿಲ್ಲ ಅಂದ್ರೆ ನಾನು ಬರ್ತಾನೆ ಇರಲಿಲ್ಲ. ಹೊಲ್ದ ಕಡಿಕೆ ಬಿಡತ್ತ ಮಳೆ ಬಂದೈತಿ. ಆತೈತಂತ ಹೋಗ್ತಾನೆ ಇರಲಿಲ್ಲ. ನೀನು ಹೆಂಗೆ ಬಂದು ಹೇಳಿದ್ಕೆ ನೋಡಿದ್ವತ್ತ. ನಾವು ನೆನ್ನೆಸ್ಲೆ ನೋಡಿವಪ್ಪ. ನೆನ್ನೆಸ್ಲೆ ನೋಡಿವಿ. ಬಿಡು ನೋಡಿರ್ತಾರೇನೋ ಏನೋನೊಂದು ಮಾಡ್ಕೊಂತಾರೆ ಅಂತ ಸುಮ್ಮನೆ ಆದ್ವಿ. ನಾವು ತಿರ್ಗಾ ಎದ್ದಾಗ ಬಂದ್ವಾ. ಆವಾಗಲೂ ನೋಡಿದ್ವಿ. ನೀರು ನಿಂತ ಹತ್ತಿ ಗಿಡದಾಗ ಯೋಸಂದು ನೋಡಿರಕ್ಕಿಲ್ಲ ಈ ಹುಡುಗ. ಹತ್ತಿ ಗಿಡ ಬೇರೆ ಸೆಣಕ ಇದ್ದಾವೆ. ನೀರು ಕಿತ್ತಾಕಿರಿ ಹಸಿಕೆ ಮಳೆ ಕಿತ್ತಾಕಿರಿ ಎಲ್ಲ ಒಂದಿಟ್ಟು ಅಣಗಿರಿ ಬಿಸ್ಲಕ್ಕಾದ್ರೆ ಸೆಣಕ ಹತ್ತಿ ಬಡಿತೈತೆ ಅಂತ ಹೇಳಿ ನಾವು ಅದಕ್ಕೆ ಹೇಳೋಣ ಅಂತ ಬಂದ್ರೆ ನಿಮ್ಮ ಅಮ್ಮ ನನ್ನ ಮೇಲೆ ಗಲಾಟೆ ಮಾಡುತ್ತೆ. ನಮ್ಮ ಅತ್ತೆ ನಾನು ಬೈಯುತ್ತೆ. ನೀನು ಯಾಕೆ ಹೋಗಿದ್ಯಾರ ಅಂತ ಕೇಳೋಕ್ಕೆ ನಿನ್ನ ಮನ ಮರ್ಯಾದಿಲ್ದಳು ಅವಳಂತಳಂಬದು ಗೊತ್ತೇ ಐತೆ. ನೀನು ಯಾಕೆ ಹೇಳಕ್ಕೆ ಹೋಗಿದ್ದೆ ಅಂತ ಹೇಳಿ ನಮ್ಮ ಅತ್ತೆ ಬೈಯುತ್ತೆ. ಬೇಡಪ್ಪ ಬೇಡ. ಅವರಿಬ್ಬರೊಳಗೂ ಆಗಿದ್ದಿಲ್ಲಕ್ಕೆ ನಮಗೆಲ್ಲ ಚೆನ್ನಾಗಿರಕ್ಕೆ ಬಿಡಲ್ಲ. ನಮ್ಮ ಅತ್ತೆನೂ ಸುಮ್ಮನಿರಲ್ಲ ನಿಮ್ಮ ಅಮ್ಮನೂ ಸುಮ್ಮನಿರಲ್ಲ. ಅವ್ರವು ಯಾವಾಗಲೂ ಇದ್ದಾವೆ ಬಾ. ಅವ್ರೇನು ಒಂದು ಯಾತಾದ್ರೂ ಒಂದು ನೆವ ಮಾಡ್ಕೊಂಡು ಗಂಜಾಗ್ಲ ಆಡ್ತಾನೇ ಇರ್ತಾರೆ. ಅವ್ರದ್ದೇನು ಹೇಳ್ತಿ. ಅವರು ಈ ನೆನ್ನೆ ದಿನ ಬೈನಾಗ ಯಾತಕ್ಕೆ ಗುದ್ದಾಡಿದ್ರೇನ. ನೀನು ಬೇರೆ ಹೋಗಿದ್ಯಾ ಹೇಳಿದ್ಯಾ ಅದಕ್ಕೇನೆ ಸಿಟ್ಟು ಬಂದೈತಿ ದಡಮೈಗೆ. ಸೇಲ್ಕಿದ್ರೆ ತಾಣ್ ಕಿತ್ತಾಕು ಅಣ್ಣ ಮಳೆನ. ಅತ್ಲಾಗ ನಿಮ್ಮ ಹೊಲ್ದ ಕಡೆಗೆಲ್ಲ ಬಿಟ್ರತ್ತ ಹೋಗ್ತಾವ. ಅತ್ಲಾಗ ಇಳ್ಜಾರ ಐತಲ್ಲ ಅತ್ಲಾಗ ಹೋಗ್ತಾವತ್ತ. ಏನು ಮಾಡಲ್ಲ ಪಾಪ. ಹಂಗೇನೆ ಮಳೆ ಬಂದರೆ ಬತ್ತಾನೆ ಇರುತ್ತೆ. ಒಂದೇ ಸಮಯಕ್ಕೆ ಬರಲಿಲ್ಲ ಅಂದರೆ ಬರೋದೇ ಇಲ್ಲ. ಹ್ಞೂನಣ್ಣ ಯಪ್ಪ ರಾತ್ರಿ ಎಲ್ಲ ಬಂದಿದ್ದೀನಿ. ಅಯ್ಯೋ ಎಂಥ ಮಳೆ. ಇಂಥ ಮಳೆ ನಾವೆಂದೂ ನೋಡಿರಲಿಲ್ಲ. ಸಖತ್ ಬಂತು ಮಳೆನ. ಅದಕ್ಕೆ ನಿಂತ್ಕೊಂಡ್ರೆ ಅದು ಹಿಂಗೆ ಹತ್ತಿ ಗಿಡದಾಗೆಲ್ಲ ನೀರು. ಅಲ್ಲ ತಮ್ಮ ಬುದ್ಬೇಡಿ. ಯಾವ ಕಾಲದಾಗ ಗಿಡ ಹಾಕ್ತಾರಂತೇಳಿ ಹೇಳತ್ತೆ. ಇವಾಗ ಯಾರನ್ನ ಹಾಕ್ತಾರೇನೋ. ಇವಾಗ ಹಾಕಿ ಯಾರ್ಯಾರು ಊರಾಗ ಯಾರು ಹಾಕಿಲ್ಲ. ಯಾವ ಕಾಲದಾಗ ಏನು ಹಾಕ್ಬೇಕು ಅಂಬೋದು ಗೊತ್ತಾಗಲ್ಲ. ಈ ಕಾಲದಾಗ ಇಂಥ ಮಳೆಗಾಲಕ್ಕೆ ಹತ್ತಿ ಎಲ್ಲ ಬಿಡಿಸ್ಕೊಂಬಕಾಗುತ್ತೆ. ಹತ್ತಿ ಹಾಕ್ಬೇಕಂದ್ರೆ ಬಿಸಿಲು ಕಾಯಬೇಕು. ಹತ್ತಿ ಹೊಡಿಬೇಕಂದ್ರೆ ಇವಾಗ ನೋಡಪ್ಪ ಇಂಥ ಮಳೆಗಾಲದಾಗ ಹತ್ತಿ ಹಾಕಿರೆ ಅದು ಯಾವಾಗ ಹತ್ತಿ ಕಾಯಿ ಬೆಚ್ಕೊಂತವೆ ಯಾವಾಗ ಹತ್ತಿ ಹೊಡಿತೈತಿ. ಎತ್ತಲ್ದಂಗೆ ಅವ ಸುಮ್ಮನೆ ಹಾಕಿ ಹೇಳತ್ತೆ. ಹೆಂಗೆ ಬಿಡತ್ತ. ನೀರುಳ್ಳಿ ಎಲ್ಲ ನೇರ ಮಾಡ್ಕೊಂಡ್ರತ್ತ. ನೀರುಳ್ಳಿ ಎಲ್ಲ ತಿರ್ಗಾ ಟಮಾಟೆ ಹಣ್ಣು ಎಲ್ಲ ನೇರ ಮಾಡ್ಕೊಂಡ್ರತ್ತ. ಟಮಾಟೆ ಹಣ್ಣು ಚೆನ್ನಾಗಿ ರೇಟ್ ಸಿಗ್ತಲ್ಲ ನಿಮಗೆ. ಮಾಳುದ್ರಾಡ್ತಲ್ಲ ಒಂದಿಟ್ಟು. ಟೊಮೊಟೊ ಇವಾಗ ಅಕ್ಕ ಎಷ್ಟು ರೇಟ್ ಆಗೈತೆ ಅಕ್ಕ. 60-70 ರೂಪಾಯಿ ಕೆಜಿ ಆಗೈತಿ. ಇವಾಗ 60 ರೂಪಾಯಿ ಕೆಜಿ ಟೊಮೊಟೊ ಅಂತ. ಇನ್ನು ಇವಾಗ ಇದ್ದಿದ್ದು ಜಾಸ್ತಿ ರೇಟ್ ಸಿಗೋದು. ಇವಾಗ ಮಳೆ ಬತ್ತಾಯ್ತಲ್ಲ ಎಲ್ಲ ಕೊಳ್ತು ಹೋಗ್ತಾ ಇದ್ದಾವಂತೆ. ಅದಕ್ಕೆ ಚೆನ್ನಾಗಿ ರೇಟ್ ಸಿಕ್ತು. ಈರುಳ್ಳಿನೂ ಪರವಾಗಿಲ್ಲ. ಎಲ್ಲ ಮಳೆ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬತ್ಲಾಗೆ ಇನ್ನೇನು ಹತ್ತಿ ಒಂದೈತೆ. ಆದರೆ ಆಗಲಿಲ್ಲ ಅಂದ್ರೆ ಹಿಂಗೆ ಹೋಗುತ್ತೆ ಅಷ್ಟೇ ಮಳೆಗಾಲಕ್ಕೆ. ಇನ್ನು ಮಳೆ ಇಟ್ಕೊಂಡ್ರೆ ಎಲ್ಲಿ ಹೊಡಿತೈತೆ ಹತ್ತಿ ಮಾಡಿಯಲ್ಲಿ ಏನಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ. ಕೈಗೆ ಬಂದರೆ ಹೆಂಗೆ ಬಿಡೋದು ಸ್ವಲ್ಪ ಮಳೆ ಕಿತ್ತಾಕೋದು ಅಷ್ಟೇ. ಇನ್ನೇನು ಮಾಡೋಕ್ಕೆ ಹೋಗಲ್ಲ. ಇದ್ರಾಗ ಇನ್ನೇನು ಯಾತು ನಾನು ಇನ್ನೇನು ಹುಲ್ಲುಪಲ್ಲಿ ಯಾತು ಕೀಳ್ಸೋಕೆ ಹೋಗಲ್ಲ ಏನಿಲ್ಲ. ಹೆಂಗೆ ಬಿಡಕ್ಕೆ ಮಳೆ ಆಗೋಷ್ಟೊತ್ತಿಗೆ ಹೆಂಗೆ ನೀರುಳ್ಳಿ ಪಾಳುರುಳ್ಳಿ ಎಲ್ಲ ವಾರನಾದ್ವು ಅತ್ಲಾಗಿ. ಇವಾಗ ಇನ್ನೇನು ಬಿಡಿದಾದ್ರೂ ಆಯ್ತು. ಹೆಂಗೆ ಮಾಡಿ ಕಿತ್ತಾಕ ನೀರು ಹಾಸಿಗೆ ಹೋದ್ರೆ ಏನೊಂದು ಬಿಸಿಲು ಪಸ್ಲಕ್ಕೆ ಆದರೆ ಒಂದು ಬಂದರೂ ಬರುತ್ತೆ. ಆಮೇಲೆ ಹೋದ್ರೆ ಒಂದು 15 ದಿನ 20 ದಿನ ಇರಲ್ಲ ಮಳೆ. ಅವಾಗ ಏನಾರು ಮಾಡಿದ್ರೆ ಒಂದು ಇಟ್ಟು ಬಿಡಿಸ್ಕೊಂಬಂತ್ರಿ. ಅಲ್ಲಡ್ ಸತಿ ಸ್ವಲ್ಪ ಹೆಂಗೆ ನಿಂತ ನಿಮ್ಮ ಹತ್ತಿ ಗಿಡದ ನೀರು. ನೋಡೋಣ ಜಗಣ ಹೆಂಗೆ ನಿಂತ್ಕೊಂಡೇವಿ ನೋಡು. ತಂತಿಂತ ಮಳೆ ಎಲ್ಲ ಏನಿಲ್ಲ. ನಿಂತ್ಕೊಂಡು ನಮ್ಮ ಅಕ್ಕ ಎತ್ತಲು ಹೊಲ್ದಂಗೆ ಹಾಕಿ ಹಿಂಗೆ ಮಾಡಿರೋದು ಹತ್ತಿ ಗಿಡನ.
ಹತ್ತಿ ಗಿಡ ಯಾವಾಗ ಹಾಕ್ಬೇಕಂಬದು ಗೊತ್ತಿಲ್ದಲೆ ಸುಮ್ಮನೆ ಹಾಕಿದ್ರೆ ಹಿಂಗೇನೆ. ಸೆಣಕಾಯಿನ ಇದಾವಪ್ಪ, ಇದೆ ಇವ ಮಾಳಿಗೆ ಎಲ್ಲ ಇವೆಲ್ಲ ಕಾಯೆಲ್ಲ ಉದುರ್ತಾವೆ ಅಷ್ಟೇ. ಸೆಣಕಾಯಿ ಇದಾವೆ, ಹೊತ್ತಿ ಗಿಡ ಏನೋ ರೋಗಿಲ್ಲ ಏನಿಲ್ಲ, ಸೆಣಕಾಯಿನ ಇದಾವೆ ಅಚ್ಚುಗೇನಿ. ಚೆನ್ನಾಗಿದೆ ಕಣ್ಜಗಣಯ್ಯ. ಅದೇ ಇವಾಗೆಲ್ಲ ನಮ್ಮ ಮಳೆಗೆ ಕಾಯೆಲ್ಲ ಉದುರ್ತಾವೆ, ಹೊತ್ತಿ ಎಲ್ಲಿ ಹೊಡಿತೈತಿ, ಬಿಸಿಲು ಕಾಯಬೇಕು. ಪಾಪ ಮುಂಜಾನೆ ರಾತ್ರಿ ಹೊತ್ನ ಬರುತ್ತೆ ಮಳೆ. ಇವಾಗ ಜಾಸ್ತಿನ ರಾತ್ರಿ ಹೊತ್ನ ಬರುತ್ತೆ, ಇಟ್ಟತ್ನ ಬಿಸಿಲು ಉರಿತೈತೆ ಹಂಗೆ ದಿಗಿ 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 ಬಿಸಿಲು ಉರಿತೈತೆ. ಇಟ್ಟತ್ನ ಬಿಸಿಲು ಇರ್ತಾರೆ ಪರವಾಗಿಲ್ಲ, ಏನಾಗಲ್ಲ. ರಾತ್ರಿ ಹೊತ್ನಾಗ ಹೆಂಗನ ಮಾಡಿ ಬರಲಿ ಹೇಳು. ಹೇಳೋಣ ಏನೇ ಅಂದ್ರೆ ಹೊತ್ತಿ ಎಲ್ಲ ಮಣ್ಣು ಹಿಡಿತೈತೆ, ಒಟ್ಟು ಹೊತ್ತಿ ರೇಟ್ ಸಿಗಲ್ಲ. ಹತ್ತಿ ಬೆಳ್ಳಗಿರ್ಬೇಕು, ಬೆಳ್ಳಗಿದ್ರೆ ಚೆನ್ನಾಗಿ ರೇಟ್ ಸಿಗುತ್ತೆ. ಮಳೆ ಬಂದರೆ ಹತ್ತಿಗೆಲ್ಲ ಮಣ್ಣೆಲ್ಲ ಅಂಟಿಕೆ ಮತ್ತೆ ಅದು ಒಟ್ಟು ಕೆಂಪಾಗುತ್ತೆ, ಹೊತ್ತಿ ಚೆನ್ನಾಗಿ ಕಾಣಲ್ಲ, ಅವ ರೇಟ್ ಕೊಡಲ್ಲ. ಕಣಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ, ನಮ್ಮ ಕೈಯಾಗೇನು ಇಲ್ವಲ್ಲ. ಬರಬೇಡ ಅಂತಲ್ಲ, ತಡೆ ಹಿಡಿಯೋಕ್ಕಾಗಲ್ಲ, ಬಾರಪ್ಪ ಅಂತ ಕರಿಯೋಕ್ಕೂ ಆಗಲ್ವಲ್ಲ. ನಮ್ಮ ಕೈಯೇನಿಗೇನು ಇರಲ್ವಲ್ಲ, ಏನು ಮಾಡೋಕ್ಕಾಗಲ್ಲ. ಹೊಡೆದ್ರೆ ಬಿಡಿಸ್ಕೇಳ್ರಿ, ಹೊಡಿಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ಮ ಅಕ್ಕ ಒಟುನು ಕೂಲಿಕ್ಕಿ ಗೇಸಿ ಒಟ್ಟು ಬೀಜ ತಂದು ಹಾಕಿ ಔಷಧಿ ಹೊಡೆದು ಎಲ್ಲ ಮಾಡಿತ್ತಲ್ಲ, ಅದಕ್ಕೆ ಅತ್ತ ನಾವು ನೀರು ಇಕ್ಕಿದ್ವಿ. ಮಳೆ ಬರಲಿಲ್ಲ ಅವಾಗ ಒಂದು 2 ದಿನ ನಾವು ನೀರು ಇಕ್ಕಿದ್ವಿ, ಒಂದು 2 ಪಟ್ಟು. ಇವಾಗ ಹಂಗೆ ಒಂದು 2-3 ಕ್ವಿಂಟಲ್ ಆದ್ರತ್ತ ಆ ಹುಡುಗರಿಗೆ ಸ್ಕೂಲಿಗೆ ಸೇರ್ಸೋಕ್ಕೆ ಕೊಡೋಣ, ಸ್ಕೂಲಿಗೆ ಸೇರ್ಸೋಣ ಅಂತ ಹೇಳಿ ನಾನೇನು ಅದಕ್ಕೆ ಅತ್ಲಾಗ ಒಂದು 3 ಕ್ವಿಂಟಲ್ ಆಗ್ಬೋದು. ಹೆಂಗಲ್ಲ ಅಂದ್ರೂ 4-5 ಕ್ವಿಂಟಲ್ ಹತ್ತಿ ಆಗುತ್ತೆ. ಹೋಗ್ಬಿಟ್ಟ ನೀನು ಹೆಂಗೆ ಎತ್ತು ಬಿಸಾಕಿರೂ 3 ಕ್ವಿಂಟಲ್ 4 ಕ್ವಿಂಟಲ್ ಹತ್ತಿ ಆಗುತ್ತೆ. ನೀವು ಓಟ್ ಬರೋ ಕೇಳು, 5,000ನ ಒಂದು 7-8 ಸಾವಿರ ಇರ್ಬೇಕೇನೋ, ಗೊತ್ತಿ ರೇಟ್ ಒಟ್ಟು ಆಯ್ತಾ ಗೊತ್ತಿಲ್ಲ. ಇನ್ನೇನು 3 ಕ್ವಿಂಟಲ್ ಆದ್ರೆ ಇನ್ನು ಓಟ್ ಬರುತ್ತೆ, ಸ್ಕೂಲಿಗೆ ಸೇರ್ಸೋಕ್ಕಾಗುತ್ತೆ. ಹೆಂಗಣ ಯಾತ ಪೆನ್ ಅವ್ರೇನನ್ನ ಸೇರಿಸಿದ್ರು. ಈಗ ನಾವು ಬೇರೆ ದುಡ್ಡು ಕೊಟ್ಟಿದ್ದೀವ, ಹೊಲ ಮಾಡಿಸ್ಕೊಂಡ್ವಲ್ಲ, ದುಡ್ಡು ಕೊಟ್ಟಿದ್ದೀವಿ. ಅವ್ರೇನನ್ನ ಸೇರಿಸಿರಿ ನಾವೇ ಆತನ ಬುಕ್ಸು ಅಂಥವೆಲ್ಲ ಕೊಡ್ಸೋದು ಅಷ್ಟೇ. ಅವ್ರಿಗೆ ಬೇಕಾಗಿರೋ ಬ್ಯಾಗು ಬುಕ್ಕು ಎಲ್ಲ ಬಟ್ಟೆ ಎಲ್ಲ ಕೊಡ್ಸೋದು. ಸೇರಿಸ್ತಾಳೆ ಹೇಳಪ್ಪ ಅವಳೇನಿ, ಇವಾಗ ದುಡ್ಡು ಇದ್ದಾವೆ ಕೈಯಾಗ ನಿಮ್ಮ ಅಕ್ಕನೇ ಸೇರಿಸ್ತಾಳೆ. ಸೇರಿಸ್ಲಿ, ಚೆನ್ನಾಗಿ ಓದಿಸ್ಲಿ, ಅದೇ ನಮಗೂ ಬೇಕಾಗಿರೋದು. ಮಕ್ಕಳನ್ನ ಬುದ್ಧಿವಂತರು ಮಾಡಲಿ ಅಂತಲೇ ಇರೋದು. ಅವರಿಬ್ರು ಗಂಡ ಹೆಂಡತಿ ಒಡಬ್ಲಾರು ಮಕ್ಕಳು ಮಕ್ಕಳನ್ನ ನೋಡಿ ಮಕ್ಕಳು ನನ್ನ ಬುದ್ಧಿವಂತಿಕೆಯಿಂದನ ಓದಿಸಿರೆ ಸಾಕಾಯ್ತು. ಚೆನ್ನಾಗಿ ಬುದ್ಧಿವಂತರನ್ನ ಮಾಡಲೇಳು. ಅಲ್ಲ ಅವ್ನು ನೋಡಲ್ಲ ಪಾಪ, ಒಂದು ಕಡ್ಡಿ ತೆಗ್ದು ಹಸಿಕ್ ಹಾಕಲ್ಲ, ಬರೀ ತಿಂಬೋದೇ ಆಗುತ್ತೆ. ಅಲ್ಲ ತಮ್ಮ ಒಂದು ಕಡಿಕೆ ಅವ್ನು ಹೇಳ್ದಂಗೆ ಕೇಳುತ್ತೆ. ಆಯಮ್ಗನ ಬುದ್ಧಿ ಬೇಡವಿಲ್ಲ ತಮಗೆ, ಹೇಳು. ಅವನಂತ ಹತ್ಲು ಕಡ್ಡಿ ತೆಗ್ದಿತ್ಲಾಗ ಹಾಕಲ್ಲಪ್ಪ, ಸುಮ್ಮನೆ ತಿಂತಿರ್ತಾನೆ ಆತನ. ಇಲ್ಲಾಂದ್ರೆ ಅಲ್ಲಿ ಇಲ್ಲಿ ಹೋಗಿ ತುಂಬ ಕುಕ್ಕೊಂಡಿರ್ತಾನೆ, ಇಲ್ಲ ಮನೆ ಕೆಂಡಿರ್ತಾನೆ, ಇಲ್ಲ ಟಿ ವಿ ನೋಡಿರ್ತಾನೆ. ಅವನಿಗೆ ಸರಿಯಾಗಿ ಲತ್ತಮ್ಮ ಇವಾಗ ದೊಡ್ಡ ಟಿ ವಿ ತಂದೈತಂತೆ. ನೋಡಪ್ಪ, ದೊಡ್ಡ ಟಿ ವಿ ತಂದಳಂತ, 50,000 ರೂಪಾಯಿದ 15 ಟಿ ವಿ ಹಾಕ್ಯಂಡು ಸುಮ್ಮನೆ ನೋಡ್ತಾನಂತೆ. ಈಗ ಟಿ ವಿ ತಂದಿಕ್ಕಿರತ್ಕೋ ಎಲ್ಲನ. ಇನ್ನೊಂದಿದೆ ಆತ ಸೋಫಾ ತಂದಿಕ್ಕಾಳಂತೆ, ಸೋಫದ ಮೇಲೆ ಮನೆ ಇಕ್ಕೊಂಡು ಸುಮ್ಮನೆ ಟಿ ವಿ ನೋಡ್ತಾನಂತೆ. ದುಡ್ಡು ಕೊಟ್ಟಿದ್ವಲ್ಲಕ್ಕ ತಗೊಂಬಂದವ್ರೆ, ಅವ್ರು ಏನೋ ಮಾಡ್ಕೊಂಬ್ಲಪ್ಪ ಚೆನ್ನಾಗಿರಲಿ ಅಂತಲೇ ನಾವು ಬಯಸೋದು. ಏನು ಮಾಡೋಣ, ನಮ್ಮ ಅಕ್ಕ ಒಂಥರ ಹೇಳಿರ್ ಕೇಳಲ್ಲ. ಬದುಕಿ ಕಳಿಸು, ನೀನು ಹಿಂಗೆ ಬಿಟ್ರೆ ಆಗಲ್ಲ ನಮ್ಮ ಮಾಮೂನ ಅಂತ ನಾವು ಅದನ್ನೇ ಹೇಳ್ತೀವಿ. ನಮ್ಮ ಅಕ್ಕ ಯಾರ್ದ ಕಳ್ಸುತ್ತೆ, ಏನು ಮಾಡೋಣ, ನಾವು ಹೇಳೋಕ್ಕಲ್ಲ ಬಿಡೋಕ್ಕಾಗಲ್ಲ. ನಾವು ಅಲ್ಲಿ ಹೇಳಿ ಓದಿಸಿದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಕ್ಕ ಹತ್ತಿ ಗಿಡ ಹಾಕಿತ್ತು, ಹತ್ತಿ ಗಿಡಕ್ಕೆಲ್ಲನ ಮಳೆ ಬಂದು ನೀರು ನಿಂತ್ಕೊಬಿಟ್ಟವೆ. ಅದಕ್ಕೇನೆ ಹೆಂಗೆ ಹತ್ಲಾಗೆ ಒಂದಿಷ್ಟೇ ಅಷ್ಟನಾಗ್ಲೇಳು ಅಂತ ಅದಕ್ಕೆ ನೀರು ಕಿತ್ತಕ್ಕಿರತ್ತ ಹೋಗ್ತವೆ ಅಂತ ಹಾಕಿಸ್ತೀನಿ. ಇನ್ನೇನು ಮಾಡೋಣ, ನಮ್ಮ ಅಕ್ಕ ಎತ್ತಲಲ್ದಂಗೆ ಇಂಥ ಮಳೆಗಾಲಕ್ಕೆ ಯಾರನ್ನ ಹತ್ತಿ ಹೊಡಿತತ್ತೇನಪ್ಪ. ಇಂಥ ಕಾಲದಾಗ ಹತ್ತಿ ಹಾಕೈತಿ, ಏನು ಮಾಡೋಣ. ಹೆಂಗೆ ಈರುಳ್ಳಿ ಟೊಮಟೊ ಇಂಥದ್ದೆಲ್ಲ ವಾರನ ಮಾಡ್ಕೊಂಡು ಹೊತ್ಲಾಗ ಆಲೇನೆ. ಈರುಳ್ಳಿದು ಎಲ್ಲ ಕೆಲಸ ಮುಗೀತು, ಮಳೆನೂ ಸ್ಟಾರ್ಟ್ ಆಯಿತು. ಇಲ್ಲಾಂದರೆ ಈರುಳ್ಳಿ ಎಲ್ಲ ಕಿತ್ತಾಗ ಮಳೆ ಬಂದಿದ್ರೆ ಒಟ್ಟು ಆಗ್ತಿರ್ಲಿಲ್ಲ ಮಾಡೋಕ್ಕೆ. ಹೆಂಗೆ ಹೊತ್ಲಾಗೆ ಎಲ್ಲ ಎಲ್ಲ ನೇರ ಆತತ್ಲಾಗೆ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.